ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ದೂರುದಾರ ವ್ಯಕ್ತಿಯನ್ನ ಧರ್ಮಸ್ಥಳಕ್ಕೆ ಎಸ್ಐಟಿ ತಂಡ ಕರೆತಂದಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ಥಳ ಮಹಜರ್ ಮಾಡುವಂತಹ ಕೆಲಸ ಆಗಲಿದೆ. ನಿಗೂಢ ಸ್ಥಳದಲ್ಲಿ ತಲೆ ಬುರುಡೆಯ ರಹಸ್ಯವನ್ನ ಹಾಗಾದ್ರೆ ಎಸ್ಐಟಿ ತಂಡ ಭೇದಿಸುತ್ತಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಇದೀಗ ಮುನ್ನೆಲೆಗೆ ಬರ್ತಾ ಇದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ದೂರುದಾರನ ಮಹಜರನ್ನ ಮಾಡಲಾಗುತ್ತೆ. ಹೂತಿಟ್ಟ ಸಮಾಧಿಯನ್ನ ಅಗಿಯೋದಕ್ಕೆ ಎಸ್ಐಟಿಯಿಂದ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಏನು ಮುನ್ನೆಲೆಗೆ ಬಂದಿತ್ತು, ಆ ಎಲ್ಲ ಪ್ರಶ್ನೆಗಳಿಗೆ ಈ ಒಂದು ತನಿಖೆಯಿಂದ ಉತ್ತರ ಸಿಗಲಿದೆಯಾ ಅಂತ ಹೇಳಿ ಕಾದು ನೋಡಬೇಕಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ವ್ಯಕ್ತಿಯನ್ನ ಇದೀಗ ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಕರೆತಂದಿದೆ. ಇನ್ನು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ದೂರುದಾರನ ಮಹಜರು ಮಾಡಲಾಗುತ್ತೆ. ಅಂದ್ರೆ ಹೂತಿಟ್ಟ ಸಮಾಧಿಯನ್ನ ಅಗಿಯಲು ಎಸ್ಐಟಿಯಿಂದ ಇದೀಗ ಕೌಂಟ್ ಡೌನ್ ಶುರುವಾಗಿದೆ. ನಿನ್ನೆಯೂ ಕೂಡ ಸಾಕಷ್ಟು ವಿಚಾರಣೆಯನ್ನ ನಡೆಸಲಾಗಿದೆ. ದೂರುದಾರನಿಂದ ಸಾಕಷ್ಟು ಉತ್ತರವನ್ನ ಕೂಡ ಪಡೆದುಕೊಳ್ಳಲಾಗಿದೆ. ಇನ್ನು ಧರ್ಮಸ್ಥಳದಲ್ಲಿ ಈ ಹಿಂದಿನಿಂದ ಹಲವಾರು ಅಪರಾಧ ಕೃತ್ಯಗಳು ನಡೆದಿದ್ದು, ತನಗೆ ಜೀವ ಬೆದರಿಕೆ ಒಡ್ಡಿ ಮೃತದೇಹಗಳನ್ನ ತನ್ನ ಮೂಲಕ ರಹಸ್ಯವಾಗಿ ವಿಲೇವಾರಿಯನ್ನ ಮಾಡಿಸಿರ್ತಾರೆ ಅನ್ನುವಂತಹ ದೂರನ್ನ ಕೂಡ ಈ ವ್ಯಕ್ತಿ ನೀಡಿದ್ದ. ಇನ್ನು ಈ ರೀತಿ ಹಲವಾರು ಮೃತದೇಹಗಳನ್ನ ತಾನೇ ವಿಲೇವಾರಿ ಮಾಡಿದ್ದು, ಅದರಿಂದ ಪಾಪ ಪ್ರಜ್ಞೆ ಕಾಡ್ತಾ ಇರೋದ್ರಿಂದ ತನಗೆ ಹಾಗೂ ತನ್ನ ಕುಟುಂಬಕ್ಕೆ ಕಾನೂನಾತ್ಮಕವಾಗಿ ರಕ್ಷಣೆ ದೊರೆತ ಕೂಡಲೇ ಅಪರಾಧ ಕೃತ್ಯಗಳನ್ನ ನಡೆಸಿದವರ ಸಂಪೂರ್ಣ ಮಾಹಿತಿ ಹಾಗೂ ತಾನು ಮೃತದೇಹಗಳನ್ನ ವಿಲೇವಾರಿ ಮಾಡಿದ ಸ್ಥಳಗಳನ್ನ ಪೊಲೀಸರಿಗೆ ತೋರಿಸಲು ಸಿದ್ಧನಿರೋಧಾಗಿ ಆ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷಕರ ಕಚೇರಿಗೆ ಹಾಗೂ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡ್ತಾನೆ. ಯಾವಾಗ ಈ ವ್ಯಕ್ತಿ ಆ ದೂರನ್ನ ನೀಡ್ತಾನೆ, ಆಗ ಈ ಪ್ರಕರಣ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತೆ. ಪರ ವಿರೋಧದ ಹೇಳಿಕೆಗಳು ಕೂಡ ಕೇಳಿ ಬರುತ್ತೆ. ನಂತರದಲ್ಲಿ ಸರ್ಕಾರ ಎಸ್ಐಟಿ ತಂಡವನ್ನ ರಚನೆ ಮಾಡುತ್ತೆ. ಆ ಒಂದು ಎಸ್ಐಟಿ ತಂಡದಿಂದ ಈ ಪ್ರಕರಣದ ನಿಜಾಂಶ ಸತ್ಯಾಸತ್ಯತೆ ಬಯಲಾಗುತ್ತಾ ಅಂತ ಹೇಳಿ ಸಾಕಷ್ಟು ಕುತೂಹಲ ಕೂಡ ಕಾರಣವಾಗಿತ್ತು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ದೂರುದಾರ ಏನಿದ್ದ ಆ ವ್ಯಕ್ತಿಯನ್ನ ಎಸ್ಐಟಿ ಧರ್ಮಸ್ಥಳಕ್ಕೆ ಕರೆತಂದಿದೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮಹಜರು ಮಾಡಲಾಗುತ್ತೆ. ಹೂತಿಟ್ಟ ಸಮಾಧಿ ಅಗಿಯೋದಕ್ಕೆ ಎಸ್ಐಟಿಯಿಂದ ಇದೀಗ ಕೌಂಟ್ ಡೌನ್ ಶುರುವಾಗಿದೆ.